ಮಾತ್ರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಉಪಸ್ಥಿತರಿರತಕ್ಕಂಥ KPCC ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಾಧ್ಯಕ್ಷರು ರಾಜ್ಯಸಭಾ ಸದಸ್ಯರಾದ GC ಚಂದ್ರಶೇಖರ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ MLCಗಳಾದ ರಮೇಶ್ ಬಾಬುರವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಲು ಅದೇ ರೀತಿ ಈ ಪಂಚಶೀಲ ತಂಡದ ಮುಖಂಡತ್ವವನ್ನು ವಹಿಸಿಕೊಂಡ ಮಾಜಿ ಸಚಿವೆ BT ಲಲಿತ್ ನಾಯಕ್ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರುಗಳಾದ ಗೌತಮ್ರವರು, ನಂದಕುಮಾರ್ರವರು, ಮಂಜಪ್ಪನವರು, ಹನುಮಂತರಾಯಪ್ಪನವರಿಗೂ ಸಹ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. KPCC ಉಪಾಧ್ಯಕ್ಷರಾದ ಹಾಲಪ್ಪನವರಿಗೂ, ಪ್ರಧಾನ ಕಾರ್ಯದರ್ಶಿಗಳಾದ ಹುಚ್ಚಪ್ಪನವರಿಗೂ, BT ಶ್ರೀನಿವಾಸ ಮೂರ್ತಿಯವರಿಗೂ, ಎಲ್ಲ KPCC ಪದಾಧಿಕಾರಿಗಳಿಗೂ, ಫ್ರಂಟಲ್ ಆರ್ಗನೈಸೇಷನ್ ಅಧ್ಯಕ್ಷರುಗಳು, ನಮ್ಮ ಡಿಪಾರ್ಟ್ಮೆಂಟ್ನ ರಾಜ್ಯ ಅಧ್ಯಕ್ಷರುಗಳಿಗೂ ಸಹ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸೇರ್ಪಡೆ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಆಯಿತು. ಈಗ ನೆಕ್ಸ್ಟ್ ಏನಿದೆ, ತಮ್ಮೆಲ್ಲರನ್ನು ಉದ್ದೇಶಿಸಿ ಎಲ್ಲರಿಗೂ ಹಾಕ್ಬಿಟ್ಟು ಕೂತಿರೋರು ಹಾಕಿ. ಕಾರ್ಯಕ್ರಮದ ಉದ್ಘಾಟನೆ ಸಂವಿಧಾನ ಪೀಠಿಗೆ ಓದುವರ ಮುಖಾಂತರ
ಶ್ರೀ ಅಂಜನ್ಮೂರ್ತಿರವರು ಪೀಠಿಕೆಯನ್ನು ಓದಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೋಬೇಕು. ಎಲ್ಲರೂ ಎದ್ದು ನಿಂತ್ಕೊಂಡು ತಮ್ಮ ಎದೆ ಮೇಲೆ ಬಲಗೈನ ಇಟ್ಕೊಂಡು ಈ ಭಾರತ ಸಂವಿಧಾನವನ್ನು ನಾನು ಓದ್ತಾ ಇದ್ದೀನಿ, ಪೀಠಿಕೆಯನ್ನು ಎಲ್ಲರೂ ಓದಬೇಕು ದಯವಿಟ್ಟು. ಭಾರತದ ಸಂವಿಧಾನ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವತೆಯನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ 1946 ನವೆಂಬರ್ ಮಾಹೆಯ 26ನೇ ದಿನದಂದು ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಸಂವಿಧಾನ ಪೀಠಿಕೆ ಓದುವ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಅಧ್ಯಕ್ಷರು ಫಸ್ಟ್ ಅವ್ರ ಕೈಲಿ ಮಾತಾಡ್ಸೋಣ. ಓಕೆ, ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾಜಿ ಸಚಿವೆಯಾದ BT ಲಲಿತಾ ನಾಯಕರು ತಮ್ಮನ್ನು ಉದ್ದೇಶಿಸಿ ಮಾತನಾಡಲು. ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಈ ಒಂದು ನನ್ನ ನೇತೃತ್ವದಲ್ಲಿ ಪಂಚಶೀಲ ತಂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷರಾದಂಥ KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮತ್ತು ಉತ್ತಮ ಸಂಘಟಕರು ಆಗಿ ಜನಪ್ರೀತಿ ಗಳಿಸಿದಂಥ DK ಶಿವಕುಮಾರ್ರವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಈ ಪಂಚಶೀಲ ತಂಡ ಇಲ್ಲೇನು ಸೇರಿದ್ದೀರಾ ತಾವೆಲ್ಲ ಸೇರ್ಪಡೆಗೊಳ್ತಾ ಇರೋದಕ್ಕಾಗಿ ನಾನು ತಮಗೆ ಅವರು ಸ್ವಾಗತವನ್ನು ಕೋರಿದ್ದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಲೆಬಾಗಿ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಯಾಕೆ ಅಂತಂದರೆ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ, KPCC ಪದಾಧಿಕಾರಿಗಳಿದ್ದಾರೆ, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮತ್ತು ಸಿಂಡಿಕೇಟ್ ಸದಸ್ಯರಾದಂಥ ಮಹಾದೇವ, ಇವರೆಲ್ಲ ಭಾಳ ಸಹಾಯ ಮಾಡಿದ್ದಾರೆ. ಮತ್ತು ಇನ್ನೂ ಹಲವಾರು ಜನ ಮುಖಂಡರುಗಳು ವೇದಿಕೆಯಲ್ಲಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ತಂಡದ ಪರವಾಗಿ ತಮಗೆ ಮತ್ತೊಮ್ಮೆ ನಾನು ವಂದಿಸಿ, ನಾನು ಸಾಹೇಬರು ಇವತ್ತು ಏನು ಬಂದಿದ್ದಾರೆ ಇವತ್ತು ಬರದೇ ಇದ್ದಿದ್ರೆ ನಿಜವಾಗಿಯೂ ನಮಗೆ ತುಂಬಾ ನಿರಾಶೆ ಆಗ್ತಾ ಇತ್ತು. ಯಾಕೆ ಅಂದರೆ ಸುಮಾರು 18 ಜಿಲ್ಲೆಗಳಿಂದ 400 ಜನ ಇವತ್ತು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದದ್ದು
ಸೋಷಲಿಸ್ಟ್ ಪಾರ್ಟಿ ಆಗಿರ್ಬೋದು, ಜನತಾ ಪಕ್ಷ ಆಗಿರ್ಬೋದು, ಹಲವಾರು ಪ್ರಗತಿಪರ ಚಿಂತನೆಗಳ ಸಂಘಟನೆಗಳ ಸದಸ್ಯರಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನಾವು ಈ ಪಕ್ಷದಲ್ಲಿ ಸೇರ್ತೀವಿ ಅನ್ನುವಂಥ ಒಂದು ಪ್ರೀತಿಯಿಂದ ಇವತ್ತಿಲ್ಲಿ ಬಂದಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ತಮಗೆ ಒಂದೇ ಮಾತಲ್ಲಿ ಹೇಳ್ತೀನಿ. ನಾವು ಈ ಪಂಚಶೀಲ ಅಂದರೆ ಈ ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥದ್ದು, ಸೋದರತ್ವವನ್ನು ಬೆಳೆಸುವಂಥದ್ದು ಮತ್ತು ಎಲ್ಲವನ್ನು ಕೂಡ ಪ್ರಾಮಾಣಿಕತೆಯಿಂದ ನಿಭಾಯಿಸುವಂಥದ್ದು ಮತ್ತು ಬದ್ಧತೆ, ಒಂದು ಪಕ್ಷದಲ್ಲಿ ಒಂದು ಬದ್ಧತೆ ಇರಬೇಕು. ಅಂಥ ಒಂದು ಬದ್ಧತೆಯನ್ನು ಮತ್ತು ಜನಪರ ಕಾಳಜಿಯನ್ನು ಇಟ್ಕೊಂಡಿರುವಂಥ ರೀತಿಯಲ್ಲಿ ನಾವು ಇದನ್ನು ನೋಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಇದನ್ನು ನಾವು ಪಂಚಶೀಲ ಅಂತ ಹೇಳಿದ್ದೀವಿ. ಇದು ಯಾವುದೇ ಒಂದು ಸಂಘಟನೆ ಅಲ್ಲ, ಎಲ್ಲ ಸದಸ್ಯರು ಸೇರಿ ಇದಕ್ಕೊಂದು ಹೆಸರಿಟ್ಕೊಂಡಿದ್ದೀವಿ ಅಷ್ಟೇ. ಇದಕ್ಕೆ ತಾವು ಸ್ವಾಗತ ಮಾಡಿದ್ದೀರಾ. ನಮಗೆ ತಾವು ಏನೂ ಕೊಡಬೇಕಾಗಿಲ್ಲ, ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ. ನಾನು ಇಲ್ಲಿ ಸೇರಿರುವಂಥ ಸದಸ್ಯರಿಗೆ ಕೇಳ್ಕೊಳ್ತಾ ಇದ್ದೀನಿ, ಬರೀ ಅಧಿಕಾರಕ್ಕಾಗಿಯೇ ನಾವಿಲ್ಲಿ ಸೇರ್ತೀವಿ ಅನ್ನೋದಾದರೆ ನಿಮಗೇನು ಇಲ್ಲಿ ಸಿಗೋದಿಲ್ಲ. ಇವತ್ತು ಬೀಜ ಬಿತ್ತಿದರೆ ಅದಕ್ಕೆ ಕಾಲಾವಕಾಶ ಬೇಕಾಗ್ತದೆ ಬೆಳೆದು ಫಲ ಕೊಡೋದಕ್ಕೆ. ಆದರೆ ಇವತ್ತು ಬೀಜ ಬಿತ್ತಿ ನಾಳೆನೇ ನಾವು ಫಲ ಬೇಕು ನಮಗೆ ಅಂತ ಬಯಸುವಂಥದ್ದು ಅತ್ಯಂತ ಮೂರ್ಖತನ ಆಗುತ್ತೆ. ಆದ್ದರಿಂದ ಒಂದು ಪಕ್ಷದಲ್ಲಿ ಇದು ಶತಮಾನಗಳ ಕಾಲದ ಒಂದು ಹೆಸರುವಾಸಿಯಾಗಿರುವಂಥ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದು ಸ್ವಾತಂತ್ರ್ಯಕ್ಕಾಗಿ ಬಡಿದಾಡಿದಂಥ ಹೋರಾಟ ಮಾಡಿದಂಥ ಬಹಳ ಮಹನೀಯರನ್ನು ಹೊಂದಂಥ ಪಕ್ಷ, ಅಂಥ ಒಂದು ಉತ್ತಮವಾದಂಥ ರಾಷ್ಟ್ರೀಯ ಪಕ್ಷದಲ್ಲಿ ಸೇರ್ಪಡೆಯಾಗೋದೇ ಒಂದು ಘನತೆಯ ವಿಚಾರ ಮತ್ತು ಸಂತೋಷದ ವಿಚಾರ ಅಂತ ನಾನಾದರೂ ಭಾವಿಸಿದ್ದೀನಿ. ಅವರು ಸ್ವಾಗತ ಮಾಡಿದ್ದಾರೆ. ತಾವು ನಿಷ್ಠೆಯಿಂದ ಕೆಲಸ ಮಾಡಬೇಕಾಗತ್ತೆ. ನಾವು ಕೂಡ ಹೊರಗಡೆ ಇದ್ದರೂ ಕೂಡ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗೋ ಮನಸ್ಸು ಮಾಡಲ್ಲ. ಯಾಕೆ ಅಂತಂದರೆ ಇದು ಕೋಮುವಾದಿ ಪಕ್ಷ ಅಲ್ಲ, ಇದು ಎಲ್ಲರನ್ನೂ ಒಳಗೊಂಡಂಥ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಫಾರಸಿ ಯಾರೇ ಆಗಿರ್ಬೋದು ಅವರಿಗೆ ಸ್ಥಾನಮಾನ ಇದೆ. ಎಲ್ಲದರಲ್ಲೂ ಕೂಡ ಯೋಗ್ಯವಾದಂಥ ಮತ್ತು ಈ ಪ್ರಜೆಗಳನ್ನು ಕಾಪಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿರುವಂಥ ಈ ಪಕ್ಷ, ಅದರಲ್ಲಿ ಬೇರೆ ಬೇರೆ ಲೋಪದೋಷಗಳಿರ್ಬೋದು. ಯಾವ ಪಕ್ಷವೂ ಕೂಡ ಭಾಳ 100% ಸಂಪೂರ್ಣವಾಗಿ ಉತ್ತಮವಾದ ಕಾರ್ಯ ನಿರ್ವಹಿಸೋಕ್ಕಾಗಲ್ಲ. ಆದರೆ ನಮ್ಮ ಈ ಏನು ಸೇರ್ಪಡೆ ಆಗ್ತಾ ಇದ್ದಾರೆ ಈ ಜನಗಳು, ಇನ್ನೂ 500 ಜನ ಹೊರಗಡೆ ಇದ್ದಾರೆ, ಅವ್ರು ಏನು ಮಾಡಬೇಕು ಅಂತ ನಾವು ಭಾವಿಸಿದ್ದೀವಿ ಅಂದರೆ, ಕಾಂಗ್ರೆಸ್ ಪಕ್ಷದ ಏನೆಲ್ಲ ಗ್ಯಾರಂಟಿಗಳಿದ್ದಾವೆ, ಏನೆಲ್ಲ ವಿಚಾರಗಳಿದ್ದಾವೆ, ಅದನ್ನು ಜನಗಳನ್ನು ಮುಟ್ಟಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ದರಿಂದ ನಾವು ಈ ಪಕ್ಷದಲ್ಲಿ ಸೇರ್ಪಡೆಗೊಳ್ಳುವಂಥ ಎಲ್ಲ ಸದಸ್ಯರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ಪಕ್ಷದ ಮಹನ್ನತವಾದ ವಿಚಾರಗಳನ್ನು ಗ್ರಾಮಗಳಿಗೂ ಹಳ್ಳಿಗಳಿಗೂ ಮುಟ್ಟಿಸುವಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೆ ನಾವು ಕೂಡ 2 ತಿಂಗಳಿಗೊಮ್ಮೆ ಅಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಆಗ ನಮಗೆ ಪಕ್ಷ ಸಹಾಯ ಮಾಡಬೇಕು. ನಮಗೋಸ್ಕರ ತಾವು ಮಾಡಬೇಡಿ. ನಮ್ದೇನಂದರೆ ನಮಗೆ ಏನೇನು ಮನೆ ಇದೆ, ವಾಸಕ್ಕೆ ಊಟಕ್ಕೆ ಇದೆ, ಉಡೋದಕ್ಕೆ ಬಟ್ಟೆ ಇದೆ, ಅಷ್ಟು ಸಾಕು. ಆದರೆ ಅದೂ ಇಲ್ಲದಂಥ, ವಾಸಕ್ಕೆ ಮನೆಯೇ ಇಲ್ಲದಂಥ, ಉಳೋದಕ್ಕೆ ಭೂಮಿನೇ ಇಲ್ಲದಂಥ ಅತ್ಯಂತ ಕಡುಬಡತನದಲ್ಲಿರುವಂಥ ಜನಗಳ ಬಗ್ಗೆ ಈ ಸರ್ಕಾರ ಗಮನ ಹೆಚ್ಚು ವಹಿಸಬೇಕು. ಅದಕ್ಕಾಗಿ ನಾವೆಲ್ಲ ತಮಗೆ ಒಳಗಿಂದ ಹೊರಗಿಂದ ನಾವು ತಮಗೆ ಒತ್ತಡ ತರ್ತೇವೆ. ಆ ಒತ್ತಡವನ್ನು ತಾವು ಸಹಿಸಿಕೊಂಡು ಕೆಲಸ ಮಾಡಬೇಕಾಗಿದೆ. ಮಾಡ್ತೀರಿ ಅಂತ ನಾವು ಭಾವಿಸಿ ಇವತ್ತು ನಮ್ಮೆಲ್ಲ ಸದಸ್ಯರು ತಮ್ಮಲ್ಲಿ ಸೇರ್ಪಡೆಗೊಳ್ತಾ ಇದ್ದಾರೆ. ತಾವು ಸೇರಿಸ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ವಂದಿಸಿ ತಮಗೆ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಇಬ್ಬರು ಮಾತಾಡ್ಬೋದಾ ಸರ್? ಈಗ ನಮ್ಮಲ್ಲಿ ಒಬ್ಬರು ರಾಮು ಅಂತ, ರಾಮು ವಕೀಲರು, ಅವರೊಬ್ಬರು ಮಾತಾಡ್ತಾರೆ. ಆಮೇಲೆ ಗಿರೀಶ್ ಅಂತ ವಿದ್ಯಾರ್ಥಿ ಸಂಘ ಶಿವಮೊಗ್ಗ, ಇವರು ಪ್ರಾತಿನಿಧ್ಯವನ್ನು ವಹಿಸಿರುವಂಥ 30 ಜನಗಳು ಇಲ್ಲಿ ಕೂತಿದ್ದಾರೆ. ಇವರು ಇರೋರು ಎಲ್ಲರೂ ಕೂಡ ಪ್ರತಿನಿಧಿಗಳೇ. ಬಹಳ ಅತ್ಯಂತ ಉತ್ತಮವಾದಂಥ ಕಾರ್ಯವನ್ನು ಮಾಡುವಂಥ ಯೂತ್ಸು ಮತ್ತು ಪ್ರೌಢರು ಇಲ್ಲಿ ಕೂತಿದ್ದಾರೆ. ಅವ್ರ ಪರವಾಗಿ ಪ್ರಾತಿನಿಧಿಕವಾಗಿ ಇನ್ನೂ ಇಬ್ಬರು ಇಲ್ಲಿ ಮಾತಾಡ್ತಾರೆ. ನಂತರ ಸಾಹೇಬರು ಮಾತಾಡಿ ಅವ್ರ ಕೆಲಸಕ್ಕೆ ಹೊರಡಬಹುದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ KPCC ಅಧ್ಯಕ್ಷರಾಗಿರುವಂತಹ ಕರ್ನಾಟಕದ ಡೈಮಂಡ್ ಅಂತಲೇ ಕರಿಬೋದು DK ಶಿವಕುಮಾರ್ ಸರ್ ಅವರಿಗೆ ನಾನು ವಂದಿಸ್ತಾ, ಹಾಗೂ MLC ಸರ್ ರಮೇಶ್ ಬಾಬು ಸರ್, ಹಾಗೂ ನಮ್ಮ ಕೋಲಾರ ಜಿಲ್ಲೆಯ MP ಅಭ್ಯರ್ಥಿಯಾಗಿರುವಂಥ GV ಗೌತಮ್ ಸರ್, ಹಾಗೂ ಎಲ್ಲ KPCC ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ, ಇವತ್ತು ಮುಖ್ಯವಾಗಿ ನಮ್ಮ ಪಂಚಶೀಲ ತಂಡ ಏನು ಸಂವಿಧಾನ ಪಾಲನೆ, ಪ್ರಾಮಾಣಿಕತೆ, ಬದ್ಧತೆ, ಸೋದರತ್ವ, ಜನಪರ ಕಾಳಜಿಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಸುಮಾರು 400 ಜನಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತುಂಬು ಹೃದಯದಿಂದ ನಾವು ಸೇರ್ಪಡೆಗೊಳ್ತಾ ಇದ್ದೇವೆ. ಹಾಗೂ ಯಾಕೆ ನಾವು ಸೇರ್ಪಡೆಗೊಳ್ತಾ ಇದ್ದೀವಿ, ನಮಗೆ ಕಾಂಗ್ರೆಸ್ ಅಂದರೆ ಏನು ಗೊತ್ತಿಲ್ವಾ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ದೇಶದಲ್ಲಿ
100 ವರ್ಷ ಇತಿಹಾಸ ಹೊಂದಿರುವಂತಹ ಏಕೈಕ ಪಕ್ಷ. ನಮ್ಮ ಅಜ್ಜ ಮುತ್ತಜ್ಜ ಯಾರನ್ನೇ ಕೇಳಿದ್ರು ಪಕ್ಷ ಅಂದರೆ ಬೇರೆ ಪಕ್ಷ ಅಲ್ಲ, ಕೇವಲ ಕಾಂಗ್ರೆಸ್ ಪಕ್ಷ ಮಾತ್ರ ಇತ್ತು. ಅಂಥ ಪಕ್ಷಕ್ಕೆ ನಾವು ಇವತ್ತು ಏನು ನೇರವಾಗಿ ಸೇರ್ಪಡೆ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಈ ಮೊದಲೆಲ್ಲ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್ರೆ. ನಮ್ಮ ತಾತ ಆಗಿರ್ಬೋದು, ಮುತ್ತಾತ ಆಗಿರ್ಬೋದು, ಎಲ್ಲರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಾರೆ. ಆದರೆ ನಾವು ನಮ್ಮ ತಾಯಿ ಸ್ವರೂಪ, ಮಾತೃ ಸ್ವರೂಪಿ ಆಗಿರುವಂತಹ BT ಲಲಿತಾ ನಾಯ್ಕ್ ಅಮ್ಮನವರ ನೇತೃತ್ವದಲ್ಲಿ ಪಂಚಶೀಲ ತಂಡ ಅಂತ ಒಂದು ತಂಡ ಕಟ್ಕೊಂಡು 400 ಜನಸಂಖ್ಯೆಯಲ್ಲಿ ಸೇರ್ಪಡೆಗೊಳ್ತಾ ಇದ್ದೀವಿ. ಯಾಕೆ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಗೊಳ್ಬೇಕು ಅನ್ನೋದಕ್ಕೆ ಸಾವಿರಾರು ಕಾರಣಗಳಿದೆ. ಇವತ್ತು ಇಡೀ ದೇಶದಲ್ಲಿ ಯಾವುದೇ ಒಂದು ಪಕ್ಷ ಜನಪರ ಸರ್ಕಾರನ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ. ಬೇರೆ ರಾಜ್ಯಗಳಲ್ಲಿ ಇದೆ, ಆ ರಾಜ್ಯಗಳಲ್ಲಿ ಬೇರೆ ಯಾವುದೇ ಪಕ್ಷ ಕೂಡ ಜನಪರ ಕಾಳಜಿಯನ್ನು ಹೊಂದಿಲ್ಲ, ಜನಪರ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಆದರೆ ನಮ್ಮ ಈ ಕಾಂಗ್ರೆಸ್ ಪಕ್ಷ ಇವತ್ತೇನು ನಾವು ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದುವುದರ ಮುಖಾಂತರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ. ಈ ಸಂವಿಧಾನದ ಪೂರ್ವ ಪೀಠಿಕೆ ನಮ್ಮ ದೇಶದ ತಳಪಾಯ. ಈ ತಳಪಾಯವನ್ನ ನಾವು ಎತ್ತಿಡಬೇಕಾದ್ರೆ, ಈ ತಳಪಾಯವನ್ನ ನಾವು ಸುರಕ್ಷಿತವಾಗಿ ಇಟ್ಕೋಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಲ್ಲಿ ಇರಬೇಕು, ನಮ್ಮ ರಾಜ್ಯದಲ್ಲಿ ಇನ್ನೂ ಮುಂದುವರಿಯುತ್ತೆ. 2028ಕ್ಕೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷನೇ ಆಡಳಿತಾರೂಢ ಪಕ್ಷ ಆಗಿರುತ್ತೆ. ಸಂವಿಧಾನದ ಆಶಯಗಳನ್ನು ಜಾರಿಗೆ ತರಬೇಕಾದ್ರೆ, ಜಾತ್ಯತೀತ ಸಮಾಜವಾದಿ ಆಶಯಗಳನ್ನು ಉಳಿಸ್ಕೊಳ್ಬೇಕಾದ್ರೆ, ನಮ್ಮ ದೇಶದ ಪ್ರಜಾಪ್ರಭುತ್ವ ಉಳಿಸ್ಕೊಳ್ಬೇಕಾದ್ರೆ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಕ್ಷವನ್ನು ಬೆಳೆಸೋಣ, ಸಂವಿಧಾನವನ್ನು ಉಳಿಸೋಣ. ಜೈ ಕಾಂಗ್ರೆಸ್, ಜೈ ಸಂವಿಧಾನ. ಧನ್ಯವಾದಗಳು. ಈಗ ತಮ್ಮನ್ನು ಉದ್ದೇಶಿಸಿ ಗಿರೀಶ್ ರವರು ತಮ್ಮನ್ನು ಉದ್ದೇಶಿಸಿ 2 ಮಾತನಾಡೋದಿದ್ದಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವ KPCCಯ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ನಮ್ಮಂತಹ ಯುವಕರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಕೇವಲ ಕೋಮುವಾದ, ಹಿಂದುತ್ವದ ಮೂಲಕ ಇವತ್ತು ಯುವಕರನ್ನು ಬೇರೆ ಬೇರೆ ಪಕ್ಷಗಳು ದಾರಿ ತಪ್ಪಿಸ್ತಾ ಇದೆ. ಅವೆಲ್ಲದರ ಅರಿವು ಇವತ್ತು ನಮ್ಮಂಥ ಸಾಕಷ್ಟು ಯುವಕರಿಗೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಸೇರ್ಪಡೆ ಆಗಬೇಕು ಎನ್ನುವಂಥ ವಿಚಾರವನ್ನು ತೆಗೆದುಕೊಂಡ್ರೆ, ಶ್ರೀಮತಿ ಇಂದಿರಾ ಗಾಂಧಿಯವರ ಋಣ ನಮ್ಮ ಮೇಲೆ ಸಾಕಷ್ಟಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಕೊಟ್ಟಂತಹ ಉಳುವವನೇ ಭೂಮಿ ಒಡೆಯ ಈ ಕಾಯ್ದೆಯ ಒಂದು ಮೂಲಕ ನಮ್ಮ ತಾತ ಜಮೀನನ್ನು ತೆಗೆದುಕೊಂಡ್ರು. ಅದರ ಮೂಲಕ ಇವತ್ತು ನಮ್ಮ ಅಪ್ಪ ಒಬ್ಬ ಸರ್ಕಾರಿ ನೌಕರ ಆಗಿದ್ದಾನೆ. ಹಾಗಾಗಿ ಇದರ ಋಣವನ್ನು ತೀರಿಸುವಂಥದ್ದು ನನ್ನ ಕರ್ತವ್ಯ. ಆ ಒಂದು ಕಾರಣಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮುಂಚಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ಇದ್ವಿ. ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ದೇವೆ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೆಲವು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ನಮ್ಮ ಸಾಕಷ್ಟು ಲಂಬಾಣಿ ತಾಂಡಗಳಿಗೆ ತೆರಳಿ ಲಂಬಾಣಿ ತಾಂಡಗಳ ಕುಂದುಕೊರತೆಗಳ ಸಭೆಯನ್ನು ಮಾಡಿದ್ರು. ಇದುವರೆಗೂ ಯಾವ ಒಬ್ಬ ರಾಜಕಾರಣಿ ನಮ್ಮ ತಾಂಡಗಳಿಗೆ ಬಂದು ನಿಮ್ಮ ಸಮಸ್ಯೆ ಏನಿದೆ, ನಿಮ್ಮ ಕುಂದುಕೊರತೆಗಳು ಏನಿದೆ ಅಂತೇಳಿ ನಮಗೆ ಯಾರಿಗೂ ಕೂಡ ಕೇಳಿಲ್ಲ. ಇವತ್ತು ನಮ್ಮ ತಾಂಡದ ಮನೆಗೆ ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸಿದವರು ಯಾರಾದಿದ್ರೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವರು. ಹಾಗಾಗಿ ಅವರ ನಾಯಕತ್ವವನ್ನು ನಾವು ಇವತ್ತು ಮೆಚ್ಚಿ, ಅದರ ಜೊತೆಗೆ ನಮ್ಮ ಕಾಂತಾ ನಾಯ್ಕ್ ಮೇಡಮ್ ಅವರು, ನಮ್ಮ ಬಾಲರಾಜ್ ಸರ್ ಅವರು, ಮತ್ತು ಎಲ್ಲ ನಮ್ಮ ಸಮುದಾಯದ ನಮ್ಮ ಡೆಪ್ಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರ ಆದಿಯಾಗಿ ಎಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮಂಥ ಯುವಕರನ್ನು ಕರೆತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇನೋ ರಕ್ತದಲ್ಲಿ ಇದೆ ಅನ್ನೋ ಮಾತಿದೆ. ಅದೇ ರೀ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಎಲ್ಲ ರಕ್ತದಲ್ಲಿದೆ. ಒಂದು ಚಿಕ್ಕ ನಿದರ್ಶನ, ಭದ್ರಾವತಿಯ ಮಾಜಿ ಶಾಸಕರೊಬ್ಬರಿದ್ರು ಅಪ್ಪಾಜಿ ಗೌಡ್ರು ಅಂತೇಳಿ. ಅಪ್ಪಾಜಿ ಗೌಡ್ರು ತಮ್ಮ ಭಾಷಣದಲ್ಲಿ ಯಾವಾಗಲೂ ಕೂಡ ಹೇಳೋರು, ಅವರು JDSನವರು ಅಪ್ಪಾಜಿ ಗೌಡ್ರು. ಪ್ರತಿ ಸಲ ಚುನಾವಣೆ ಆದ ನಂತರ ಅವರು ನಮ್ಮ ತಾಂಡಗಳಿಗೆ ಹೋಗಿ ಅಲ್ಲಿನ ವೃದ್ಧರಿಗೆ ಕೇಳ್ತಿದ್ರಂತೆ, ನೀವು ಯಾರಿಗೆ ಓಟ್ ಹಾಕಿದ್ರಿ ಅಂಥೇಳಿ. ನಮ್ಮ ವೃದ್ಧರು ನಿನಗೆ ಓಟ್ ಹಾಕಿದ್ದೀನಿ ಅಂಥೇಳಿ ಅಪ್ಪಾಜಿ ಗೌಡ್ರಿಗೆ ಹೇಳ್ತಿದ್ರಂತೆ. ಯಾವ ಚಿಹ್ನೆಗೆ ಹಾಕಿದೆ ಎಂದಾಗ ನಮ್ಮ ವೃದ್ಧರು ಹಸ್ತ ತೋರಿಸ್ತಾ ಇದ್ರಂತೆ, JDS ತೋರಿಸ್ತಾ ಇರಲಿಲ್ಲಂತೆ, ಹಸ್ತಕ್ಕೆ ಮತ ಹಾಕಿದ್ವಿ ಅಂತ ಹೇಳ್ತಾ ಇದ್ರಂತೆ. ಅಂದರೆ ಯಾರು ಎಷ್ಟು ಆಮಿಷವನ್ನು ಒಡ್ಡಿದ್ರು ಕೂಡ ನಮ್ಮ ಪೂರ್ವಜರು ಹಿರಿಯರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ರಕ್ತಗತವಾಗಿ ಬಂದಿದೆ. ಹಾಗಾಗಿ ಎಲ್ಲರ ಸಮಕ್ಷಮದಲ್ಲಿ ಇವತ್ತು ನಾವು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಜೊತೆಗೆ ನಮ್ಮ BT ಲಲಿತಾ ನಾಯ್ಕ್ ಅಮ್ಮನವರು ಹಿರಿಯ ಸಾಹಿತಿಗಳು, ಹೋರಾಟಗಾರರು, ನಾವೆಲ್ಲರೂ
ಕೂಡ ಅವರ ಗರಡಿಯಲ್ಲಿ ಸಾಕಷ್ಟು ಜನಪರ ಹೋರಾಟಗಳನ್ನು ಮಾಡಿದ್ದೇವೆ. ಇವತ್ತು ಸಮಾಜದ ಕೆಲಸದ ಜೊತೆಗೆ ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿ ಪಕ್ಷ ಕಟ್ಟುವ ಕೆಲಸವನ್ನ, ಯುವಕರನ್ನ ಸಂಘಟಿಸುವ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ವಿವಿಧತೆಯಲ್ಲಿ ಏಕತೆ ಅನ್ನೋ ಮಂತ್ರ ಏನು ಕಾಂಗ್ರೆಸ್ ಇಟ್ಕೊಂಡಿದೆ, ಆ ತತ್ವದ ಮುಖಾಂತರ ತಾವು ಆ ಆಶ್ರಯದಲ್ಲಿ ಬಂದು ಇಲ್ಲಿ ಪಕ್ಷದಲ್ಲಿ ಸೇರಿದ್ದೀರಿ. ತಮ್ಮನ್ನೆಲ್ಲ ಸ್ವಾಗತಿಸಿ ಬರಮಾಡಿಕೊಂಡಿದ್ದೀವಿ. ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ತಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಲಿದ್ದಾರೆ. ಎಲ್ಲ ಬಂಧುಗಳೇ, ಸ್ವಲ್ಪ ತಡ ಆಯಿತು, ಕ್ಷಮಿಸಿ. 8 ಗಂಟೆ ಫ್ಲೈಟ್ ತೊಗೊಂಡಿದ್ದೆ, ಸ್ವಲ್ಪ ಮಿಸ್ ಆಯಿತು. ಅದಕ್ಕೆ ತಿರ್ಗಾ 9:50 ಫ್ಲೈಟ್ ತೊಗೊಂಡು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಬಂದಿದ್ದೇನೆ. ವೇದಿಕೆಯಲ್ಲಿ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷಗಳು, ಜಿಲ್ಲಾಧ್ಯಕ್ಷಗಳು ಎಲ್ಲರೂ ಕೂಡ ಇದ್ದಾರೆ. BT ಲಲಿತಾ ನಾಯಕರವರ ನೇತೃತ್ವದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮುಖಂಡಗಳು, ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಸದಸ್ಯತ್ವವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಪಕ್ಷದ ಅಧ್ಯಕ್ಷನಾಗಿ ಬಹಳ ಸಂತೋಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಇವತ್ತು ಬರಮಾಡ್ಕೊಳ್ತಾ ಇದ್ದೀನಿ. BT ಲಲಿತಾ ನಾಯಕರವರು ಒಂದು ಕವಿ ಮನಸ್ಸಿನ ಹೋರಾಟದ ರಾಜಕಾರಣಿ. ಅವರ ಬದುಕೇ ಒಂದು ಹೋರಾಟ. ಬಡ ಜನತೆಗೆ ತಂದೆ ಆದಂಥ ಒಂದು ಸೇವೆನೇ ಮಾಡಬೇಕು ಅನ್ನೋದು ಮೈಗೂಡಿಸ್ಕೊಂಡು ಒಬ್ಬ ಮಾಜಿ ಮಂತ್ರಿಯಾಗಿ, ಶಾಸಕರಾಗಿ ಕೆಲಸ ಮಾಡಿ ಅನೇಕ ಸಂಘಟನೆಗಳಲ್ಲಿ ಬಡವರ ಧ್ವನಿಯಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬಂದದ್ದು ನಮಗೆಲ್ಲ ತಿಳಿದಂಥ ವಿಚಾರ. ಹೋರಾಟ ಅನ್ನೋದೇ BT ನಾಯಕರವರ ಬ್ರ್ಯಾಂಡ್. ಮಾನವೀಯತೆ ಮೌಲ್ಯಗಳನ್ನು ಇಟ್ಕೊಂಡು ಅವರು ಕೆಲಸ, ಬರೆಗಾರ, ಅವರ ಬದುಕಿನಲ್ಲಿ ಬರವಣಿಗೆ ಇವೆಲ್ಲ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಸೊ ಅವರ ಜೊತೆಯಲ್ಲಿ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮೆಲ್ಲ ಮುಖಂಡರುಗಳ ಪರವಾಗಿ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನಿಬ್ಬರು ನಾಯಕರುಗಳು ಮಾತಾಡಿದ್ರು ಅವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ. ಬಡವರ ಬಗ್ಗೆ ನಮ್ಮ ಪಕ್ಷ ತಾಳ್ದಂಥ ಕಾಳಜಿ, ಇತಿಹಾಸ ಇವೆಲ್ಲ ಕೂಡ. ಭಾರತ್ ಜೋಡೋ ಯಾತ್ರೆಗೆ ಹೋಗ್ತಾ ಇದೆ. ಮೊಳಕಾಲ್ಮೂರು ಹತ್ರ, ಹಿರಿಯೂರಿಂದ ಮೊಳಕಾಲ್ಮೂರು ಹತ್ರ ಟೀಗೆ ನಿಲ್ಲಿಸಿದ್ದು. ನಾವೆಲ್ಲ ಕೂತಿದ್ದು. ಒಂದು ಹೆಣ್ಮಗಳು ಬಂದು, ರಾಹುಲ್ ಗಾಂಧಿ ಅವರು ಇದ್ದರು, ನಾವೆಲ್ಲ ಇದ್ದು, ನಾನು, ಹರಿಪ್ರಸಾದ್, ಇನ್ನೊಂದಷ್ಟು ಜನ ಲೀಡರ್ಸ್ ಎಲ್ಲ ಇದ್ದು. 2 ಸೌತೆಕಾಯಿ ಹಿಡ್ಕೊಂಡು ಬಂದು ನಮಗೆ ಕೊಡಕ್ಕೆ ಬಂದರು. ಸೊ ರಾಹುಲ್ ಗಾಂಧಿ ಅವರು ಕೇಳ್ತಾರೆ, ಏನದು, ಏನು ಕೊಡ್ತಾ ಇದ್ದಾರೆ, ಏನು ಹೆಣ್ಮಗಳು ಅಂತ. ಆಗ ನಾನು ಕೇಳಿದೆ, 2 ಸೌತೆಕಾಯಿ ನನ್ನ ಕೈ ಕೊಟ್ಟರು ಆ ಹೆಣ್ಮಗಳು. ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾ ಇದ್ದೀನಪ್ಪ, ಅವ್ರ ಅಜ್ಜಿ ಕೊಟ್ಟಂತ ಭೂಮಿಯಿಂದ ಬೆಳೆದಂತ ಸೌತೆಕಾಯಿ ಇದು ಅಂತೇಳಿ ಕೊಟ್ಟು. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ. ಅದನ್ನೇ ಆತ ನಮ್ಮ ಯುವಕ ತನ್ನ ತಾತ, ತಂದೆ ಕೊಟ್ಟಂತ ಭೂಮಿ. ಈ ಕೆಲಸ BJP ಅವ್ರು ಕೊಡ್ಲಿಲ್ಲ, ಇಲ್ಲ ಜನತಾದಳದವ್ರು ಕೊಡ್ಲಿಲ್ಲ. ಉಳೋನ್ಗೆ ಭೂಮಿ
ಆರೋಗ್ಯ, ವಿದ್ಯಾ, ಮನೆ, ಸೈಟು, ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಇವೆಲ್ಲ ಯಾವ್ದಾದ್ರು ಒಂದು ಪಕ್ಷ ಕೊಟ್ಕೊಂಡು ಬಂದಿದ್ರೆ, ಇದು ಬಿಡಿ, ಇವತ್ತು ನಾನು 5 ಗ್ಯಾರಂಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಹಸ್ತವನಿಗೆ ಅನ್ನ ಕೊಟ್ಟದ್ದು ಮಾತಾಡ್ತಾ ಇಲ್ಲ ನಾನು. ಮೊದಲಿಂದನೂ ಕೂಡ ಈ ಪೆನ್ಷನ್ ಅಂತ ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿ ಅವರಲ್ವೇ? ಇಂಥದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಡವರ ಬದುಕಿನಲ್ಲಿ ಅವರ ಜೀವನವನ್ನ ಬದಲಾವಣೆ ಮಾಡಿ ಗೌರವವಾಗಿ ಬದುಕನ್ನ ಯಾವ್ದಾದ್ರು ಒಂದು ಪಕ್ಷ ಮೊದಲಿಂದ ಕೂಡ ರೂಪಿಸಿದ್ರೆ ಇದು ನಮ್ಮ ಕಾಂಗ್ರೆಸ್ ಪಕ್ಷನೇ. ಸಂವಿಧಾನದ ಹೆಸರಿನಲ್ಲಿ ನಾವು ಈಗ ಸೇರ್ಕೊಂಡಿದ್ದಾರೆ, ಪೀಠಿಕೆ ಓದಿದ್ದಾರೆ. ಈ ಸಂವಿಧಾನ ಯಾರು ಕೊಟ್ಟಿದ್ದು? ಈ ರಾಷ್ಟ್ರಧ್ವಜ ಯಾರು ಕೊಟ್ಟಿದ್ದು? ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದು? ಇವೆಲ್ಲ ಕೂಡ ರಾಷ್ಟ್ರಗೀತೆ ಯಾರು ಕೊಟ್ಟರು? ಏನು ಬಿಜೆಪಿ ಅವ್ರು ಕೊಟ್ಟಿದ್ರಾ? ಇಲ್ಲ ಬೇರೆ ದಳದವ್ರೇನು ಕೊಟ್ಟಿದ್ರಾ? ಇಲ್ಲ ಜಾತ್ಯತೀತ ತತ್ವಕ್ಕೆ ಮೇಲೆ ಒಂದು ಸಂವಿಧಾನ ನಿಂತಿದೆ ಅಂತ ಅಂದ್ರೆ ಯಾರು ಮಾಡಿದ್ರು? ಈಗ ನಮ್ಮ ಬಸವಣ್ಣವ್ರ ಬಗ್ಗೆ ಫೋಟೋ ಹಾಕ್ತಾ ಇದ್ದೀವಿ. ಅವ್ರನ್ನ ನಮ್ಮ ನಾಯಕ, ಸಾಂಸ್ಕೃತಿಕ ನಾಯಕ ಅಂತ ನಾವು ಕರಿತಾ ಇದ್ದೇವೆ. ಅದನ್ನೇನಾದ್ರು ಬಿಜೆಪಿಯವ್ರು ಮಾಡಿದ್ರಾ? ಅವರ ಮೌಲ್ಯಗಳನ್ನೇನಾದ್ರು ಸಾರಿದ್ರಾ? ಏನಿಲ್ಲ. ಸಂವಿಧಾನ ಉಳಿಸ್ಬೇಕು ಅಂತೇಳಿ ರಕ್ಷಣೆ ಮಾಡಿ ಇವತ್ತು ನಾವು ಈ ಸಂವಿಧಾನಕ್ಕೆ ಮತ್ತೆ ಮರುಜೀವ ಹಾಳು ಹಾಕ್ತಾ ಇದೆ. ಈ ಸಂವಿಧಾನ ಕಿತ್ಕೊಳ್ತಾ ಇದ್ದಾರೆ, ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈ ವರ್ಷ 100 ವರ್ಷ ಆಚರಣೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ 100 ವರ್ಷದ ಆಚೆ ಮೊನ್ನೆ ಬೆಳಗಾಂನಲ್ಲಿ ಮಾಡಿದ್ದೇವೆ. ಆಗೇನು ಹೇಳಿದ್ವು ನಾವು? ಅದರ ಮೂಲ ಮಂತ್ರ ಏನಿತ್ತು? ಜೈ ಭೀಮ್, ಜೈ ಸಂವಿಧಾನ್, ಜೈ ಬಾಪು, ಜೈ ಭೀಮ್. ಫಸ್ಟ್ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಈ ಮೂಲ ಮಂತ್ರ ಇದು ಕಾಂಗ್ರೆಸ್ ಪಕ್ಷದ ಮಂತ್ರ. ಸೊ ಹಂಗೆ ಗಾಂಧೀಜಿನ ಕಾಂಗ್ರೆಸ್ ಅವರು ನಮ್ಮವರು ಅನ್ನೋದು ಬಿಟ್ರೆ ಬಿಜೆಪಿಯವರು ಹೇಳ್ಕೊಳಕ್ಕಾಗ್ತದ? ದಳದವ್ರು ಹೇಳ್ಕೊಳಕ್ಕಾಗ್ತದ? ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 100 ವರ್ಷದ ಹಿಂದೆ ಬೆಳಗಾಂನಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯವನ್ನ ಮುನ್ನಡೆಸಿದ್ರು. ಇವತ್ತು ಆ ಸ್ಥಾನದಲ್ಲಿ ನಮ್ಮ ರಾಜ್ಯವರಾದಂಥ ಮತ್ತೊಬ್ಬ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಇವತ್ತು ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ ಪುಟದಲ್ಲಿ ಅವರು ಕೂಡ ಸೇರಿದ್ದಾರೆ. ಇದು ನಮ್ಮ ಶಕ್ತಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು, ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ. ಈ ಕಾಂಗ್ರೆಸ್ನ ಇತಿಹಾಸ, ಇವೆಲ್ಲ ಇತಿಹಾಸ ಅಲ್ವೇ? ಇದನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯನೇ? ನಾವು ಇಂಥ ಇತಿಹಾಸ ಉಳ್ಳಂತ ಪಕ್ಷದಲ್ಲಿ ಸದಸ್ಯರಾಗಿದ್ದೇವಲ್ಲ, ಇದು ನಮ್ಮೆಲ್ಲರ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ. ಹಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದೇ ಒಂದು. ಕಾಂಗ್ರೆಸ್ ಏನು ಕೊಡ್ತು ನನಗೆ? ಮೆಂಬರ್ ಮಾಡಲಿಲ್ಲ, ಚೇರ್ಮನ್ ಮಾಡಲಿಲ್ಲ, ಮಂತ್ರಿ ಮಾಡಲಿಲ್ಲ, ಮುಖ್ಯಮಂತ್ರಿ ಮಾಡಲಿಲ್ಲ, ದೊಡ್ಡ ಸೆಂಟ್ರಲ್ ಮಿನಿಸ್ಟರ್ ಮಾಡಲಿಲ್ಲ, ಗವರ್ನರ್ ಮಾಡಲಿಲ್ಲ, ಪಂಚಾಯತಿ ಮೆಂಬರ್ ಮಾಡಲಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಧ್ವನಿಗೆ ನಿಮಗೆ ಕೊಡ್ತಲ್ಲ, ಈ ಮಾತಾಡೋ ಧ್ವನಿ ಕೊಟ್ಟಿದೆಯಲ್ಲ ಕಾಂಗ್ರೆಸ್ ಪಕ್ಷ. ಬೇರೆ ಪಾರ್ಟಿ ಧ್ವನಿ ಎಲ್ಲ ನಿಮ್ಗೆ ಕೊಡಕ್ ಆಯ್ತಿರ್ಲಿಲ್ಲ. ನನಗೆ ಬೇರೆ ಪಾರ್ಟಿ ನನಗೆ ಈ ಚೇರ್ ಕೊಡಕ್ ಆಯ್ತಿರ್ಲಿಲ್ಲ. ಇವತ್ತು ಯಾವ ಸ್ಥಾನದಲ್ಲಿ ನಾನಿದ್ದೀನೋ, ಇಲ್ಲ ಎಷ್ಟೋ ಜನ ನಮ್ಮ ಲೀಡರ್ಸ್ ಇದ್ದಾರೋ, ಅವ್ರಿಗೆ ಬೇರೆಯವ್ರಿಗೆ ಯಾರಿಗೂ ಈ ಸ್ಥಾನ ಕೊಡಕ್ ಆಗ್ತಿರ್ಲಿಲ್ಲ ಬೇರೆ ಪಾರ್ಟಿಲೆಲ್ಲ. ನಮ್ಮ ಪಾರ್ಟಿ ಮಾತ್ರ ಈ ಸ್ಥಾನವನ್ನ ಕೊಡ್ಲಿಕ್ಕೆ ಸಾಧ್ಯ. ಆ ಪಕ್ಷದಲ್ಲಿ ನೀವು ನಾವು ಸದಸ್ಯರಾಗಿದ್ದೀವಲ್ಲ, ಇದು ಬಹಳ ಪ್ರಮುಖವಾದಂಥ ವಿಚಾರ. ಸೊ ಹಂಗೆ ನೀವು ಕೂಡ, ಅವ್ರು ಹೇಳಿದ್ರು ನಾವು ಯಾವುದಕ್ಕೂ ಸೇರಿಲ್ಲ, ಅಲ್ಲಿದ್ದ ನಾಯಕರು, ನಮ್ಗೆ ಯಾವ ಸ್ಥಾನಮಾನನೂ ಬೇಡ, ಈ ಪಕ್ಷಕ್ಕೋಸ್ಕರ ದುಡಿತೀವಿ ಅಂತ ಹೇಳಿದ್ರು. ಆ ನನ್ನ ತಾಯಿಗೆ ಮತ್ತು ಅವರೆಲ್ಲ ಜೊತೆ ಸೇರಿದಂತೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಹಂಗೆ ಮುಂದೊಂದು ದಿನದಲ್ಲಿ ಕೆಲಸ ಮಾಡಿ, ಹೋರಾಟ ಮಾಡಿ, ಇದಾದ್ಮೇಲೆ ಈಗ 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಏನು ಕೊಟ್ಟು 5 ಗ್ಯಾರಂಟಿ? ಹೊಟ್ಟೆ ಹಸಿತಾಯ್ತು, ಬೆಲೆ ಏರಿಕೆ ಗಗನಕ್ಕೆ ಹೋಯ್ತಾಯ್ತು, ಆದಾಯ ಪಾತಾಳಕ್ಕೆ ಹೋಯ್ತಾಯ್ತು. ಹೆಣ್ಮಕ್ಳು ಹೇಳ್ತಾ ಇದ್ರು
ಅಪ್ಪ 400 ರೂಪಾಯಿ ಇದ್ದಿದ್ದು 1000 ರೂಪಾಯಿ ಮಳೆ ಹೋಗಿ ಫಾರೆಸ್ಟಲ್ಲಿ ಹೋಗಿ ಸೌದೆ ಕಡೆಗೆ ಬಿಡ್ತಾ ಇಲ್ಲ ಫಾರೆಸ್ಟ್ ಅವರು. ಹೊಲ ಹಚ್ಚಿಸ್ಬೇಕು, ಸೀಮೆಣ್ಣೆ ಬೆಲೆ ಜಾಸ್ತಿ ಆಗೋಯ್ತು, ಗ್ಯಾಸು ಎಲ್ಲರಿಗೂ ಕೊಟ್ಬಿಟ್ಟು 400 ರೂಪಾಯಿ ಇದ್ದು 1000 ಆಯಿತು. ಸಂಬಳ ಜಾಸ್ತಿ ಆಗಲಿಲ್ಲ, ರೈತನ ಬದುಕು ಕಷ್ಟಕ್ಕೆ ಬಂದ್ಬಿಡ್ತು. ಈ ಬೆಲೆ ಎಣ್ಣೆ 90 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗೋಯ್ತು. ಅಡುಗೆ ಎಣ್ಣೆ, ಸಿಮೆಂಟು, ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಎಲ್ಲ ಪದಾರ್ಥ, ಕಬ್ಬಣ, ಮನೆ ಕಟ್ಟೋನು ಎಲ್ಲರಿಗೂ ಜಾಸ್ತಿ ಆಗೋಯ್ತು. ಪೆಟ್ರೋಲ್ ಡೀಸೆಲ್ ಬೆಲೆ ಆದ ತಕ್ಷಣ ಬೇರೆ ಬೆಲೆ ಜಾಸ್ತಿ ಆಗೋಯ್ತು. ಅದಕ್ಕೆ ಸಂಸಾರ ನೆಮ್ಮದಿಯಿಂದ ಗೌರವದಿಂದ ಆಗಬೇಕು ಅಂತೇಳಿ ಪ್ರತಿಯೊಂದು ಹೆಣ್ಮಗಳಿಗೂ ಮನೆ ಯಜಮಾನಿಗೆ ನೇರವಾಗಿ ಅವ್ರ ಕುಟುಂಬಕ್ಕೆ 1 ರೂಪಾಯಿ ಲಂಚ ಇಲ್ಲದೆ 2000 ರೂಪಾಯಿ ದುಡ್ಡು ಕಳಿಸಿ ಮನೆ ಕರೆಂಟ್ಗೂ ನೀನು ದುಡ್ಡು ಕೊಡಬೇಡಪ್ಪ ಅಂತೇಳಿ ತೀರ್ಮಾನ ಮಾಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪ್ರಾರಂಭ ಆಯಿತು. ಇವತ್ತು 20,000 ಕೋಟಿ 19,700 ಕೋಟಿ ನಮ್ಮ ಪವರ್ ಇಲಾಖೆಯಲ್ಲಿ ರೈತರ ಬದುಕಿಗೋಸ್ಕರ ಉಚಿತವಾಗಿ ಕರೆಂಟ್ ಕೊಟ್ಟಿದ್ದೀವಿ. ಬೇರೆ ರಾಜ್ಯದಲ್ಲಿ ಇದನ್ನು ಕೊಡ್ತಾ ಇಲ್ಲ, ಕೆಲವು 1-2 ರಾಜ್ಯದಲ್ಲಿ ಇದನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಸಾಮಾಜಿಕವಾಗಿ ಬದುಕಿಗೆ ಸಮಾಜ ಕಲ್ಯಾಣ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಬೆಂಗಳೂರು ಕಾರ್ಪೊರೇಷನ್ ಇರ್ಬೋದು, 5 ಗ್ಯಾರಂಟಿ ಇರ್ಬೋದು, ಎಲ್ಲ ಲೆಕ್ಕ ಹಾಕೊಂಡು ನಾವೇನಾದ್ರು ಸೇರಿಸಿದ್ರೆ 1,00,000 ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರದ ತೀರ್ಮಾನದಂತೆ ಇವತ್ತು ಜನರ ವೆಲ್ಫೇರ್ ಸ್ಕೀಮ್ಗೆ ಸರ್ಕಾರ ಕೊಡ್ತಾ ಇದೆ. ಇದನ್ನು ಯಾರು ಕೂಡ ಹಲಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ತಾವು ತಲೆಯಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ. ಸಾಮಾಜಿಕವಾದಂಥ ನ್ಯಾಯ, ನಾವೇನು ಜಾತಿ ಬಗ್ಗೆ ಯಾವತ್ತೂ ಚಿಂತೆ ಮಾಡೋದಿಲ್ಲ. ನೀತಿ ಬಗ್ಗೆ, ಇಲ್ಲಿರೋರೆಲ್ಲ ಹಿಂದೂಗಳಲ್ವ? ಇವರೆಲ್ಲ ನೀವೆಲ್ಲ ಹಿಂದೂ ಅಲ್ವೇನಮ್ಮ? ಹಿಂದೂ ನಾವು ಹಿಂದೂಗಳು, ನಾವು ಶಿವನ ಭಕ್ತರು, ನಾವು ಗಣೇಶನ ಭಕ್ತರು, ನಾವು ರಾಮನ ಭಕ್ತರು. ಬಿಜೆಪಿ ಒಂದೇ ಸ್ಲೋಗನ್ನು, ನಾವು ಮಾತ್ರ ಹಿಂದೂ ಮುಂದು. ನಮ್ದು ಹಂಗಿಲ್ಲ. ನಾವು ಹಿಂದೂಗಳು, ನಾವು ಸಿಖ್ರು, ನಾವು ಕ್ರೈಸ್ತರು, ನಾವು ಮುಸಲ್ಮಾನರು, ನಾವು ಒಕ್ಕಲಿಗರು, ನಾವು ಲಿಂಗಾಯತರು, ನಾವು ಲಂಬಾಣಿರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ನಾವೆಲ್ಲ ಸೇರಿ ಒಂದು ಅಂತ. ಅವರು ಹಿಂದೂಗಳು ಮಾತ್ರ ಮುಂದು, ನಾವೆಲ್ಲರೂ ಸೇರಿ ನಾವೆಲ್ಲ ಒಂದು ಅಂತ. ಇದು ನಮ್ಮ ಪಕ್ಷ. ನಮ್ದು ಮಾನವೀಯತೆ ಮೇಲೆ ನಿಂತಿರುವಂತ ಒಂದು ಪಕ್ಷ. ಮಾನವೀಯತೆ ಮೇಲೆ, ಹ್ಯುಮ್ಯಾನಿಟಿ. ಇವತ್ತು ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನು ಅರ್ಜಿ ಹಾಕಿದ್ರಾ ನೀವೆಲ್ಲ? ಯಾವ ಅರ್ಜಿ ಹಾಕಬೇಕು? ಏನಮ್ಮ ನೀನು ಅರ್ಜಿ ಹಾಕಿದ್ದೇನಮ್ಮ ಯಾವ ಜಾತಿಲಿ ಹುಟ್ಟಬೇಕು ಅಂತ? ನಮ್ಮ ಇಂಟೆಕ್ ಪ್ರೆಸಿಡೆಂಟ್ ನೀನು ವಿಜಯ್ ಕುಮಾರ್ ಸಿಂಹ ನೀನು ಅರ್ಜಿ ಹಾಕಿದ್ದೀನಿ. ಅವ್ರಿಗೆ ಏನು ಗೊತ್ತು? ಅವ್ರ ಅಪ್ಪ ಅಮ್ಮ ಬರೋದ್ರು ನಾನು ಈ ಜಾತಿಲಿ ಹುಟ್ಟಿದ್ದೀನಿ, ಈ ಧರ್ಮದಲ್ಲಿ ಹುಟ್ಟಿದ್ದೀನಿ ಅಂತ ಇದ್ದಾರೆ. ತಿರ್ಗಾ ಇನ್ನೊಬ್ಬ ನಟ್ಬಿಟ್ಟು ಇನ್ನೊಂದೇನೋ ಬರೋದ್ರೆ ಬರೀತಾರೆ. ಸೊ ಹಂಗೆ ತಾವು ಮಾನವೀಯತೆ ಮೇಲೆ ಈ ಕಾಂಗ್ರೆಸ್ ಪಕ್ಷ ಇರುವುದೇ ಮಾನವೀಯ ತತ್ವದ ಮೇಲೆ ಇವತ್ತು ಇರೋದು. ನಮ್ಮ ಸಂವಿಧಾನ ಇರೋದೇ ಎಲ್ಲರಿಗೂ ಕೂಡ ರಕ್ಷಣೆ ಮಾಡಲಿಕ್ಕೆ ಇರುವಂತ ಒಂದು ಸಂವಿಧಾನ. ಇದೇ ಕಾಂಗ್ರೆಸ್ ಪಕ್ಷ ಕೊಟ್ಟಂತ, ಈ ದೇಶಕ್ಕೆ ಕೊಟ್ಟಂತ ಒಂದು ಅಡಿಪಾಯ. ನಮ್ಮ ಸಂವಿಧಾನವನ್ನ, ನಮ್ಮ ಆಡಳಿತವನ್ನ, ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಇಡೀ ಪ್ರಪಂಚ ಇವತ್ತು ಒಪ್ಕೊಂಡು ಕೆಲಸ ಮಾಡ್ತಾ ಇದೆ. ಈ ಮಧ್ಯದಲ್ಲಿ ಕೆಲವರೆಲ್ಲ ಬೇಕಾದಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅವೆಲ್ಲ ಟೆಂಪ್ರರಿ ಫೇಸ್. ನಮ್ಮ ಮಾತುಗಳು, ಕೆಲವು ವಿಚಾರಗಳು ಎಲ್ಲ ಟೆಂಪ್ರರಿ ಫೇಸು. ಆದರೆ 60-75 ವರ್ಷದಿಂದ ಕಾಂಗ್ರೆಸ್ ಪಕ್ಷ ದುಡಿದು ಮಾಡಿ, ಸೇವೆ ಮಾಡಿ ಜನಕ್ಕೆ ಇವತ್ತು ಏನು ಎಲ್ಲ ಸ್ವಾತಂತ್ರ್ಯ ಕೊಟ್ಟು ಯಾರು ತ್ಯಾಗ ಮಾಡಿದಾರಾ? ಗಾಂಧೀಜಿ ತ್ಯಾಗ ಮಾಡಿದ್ರು, ನೆಹರು ಕುಟುಂಬದವರು ಎಲ್ಲ ಅವ್ರ ಆಸ್ತಿಗಳನ್ನೆಲ್ಲ ತ್ಯಾಗ ಬರೆದು ಕೊಟ್ಬಿಟ್ರು ಕಾಂಗ್ರೆಸ್ ಪಕ್ಷಕ್ಕೆ. ಇಂದಿರಾ ಗಾಂಧಿ ಈ ದೇಶದ ಐಕ್ಯತೆಗೆ, ರಾಜೀವ್ ಗಾಂಧಿ ಈ ದೇಶದ ಸಮಗ್ರತೆಗೆ ಅವ್ರು ತ್ಯಾಗ ಮಾಡಿಬಿಟ್ರು, ಪ್ರಾಣನೇ ತ್ಯಾಗ ಮಾಡಿಬಿಟ್ರು. ಏನು ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಯಾಕೆ ಆಯ್ತಿರ್ಲಿಲ್ವಾ? ಸೋನಿಯಾ ಗಾಂಧಿನ ಕರೆದ್ರಲ್ಲ, ತಾಯಿ ಬಾ ಅಂತ ಅಂದ್ಬಿಟ್ಟು. ಅಬ್ದುಲ್ ಕಲಾಂ ಅವತ್ತು ಅವರು ಕಲಾಂ ಅಧ್ಯಕ್ಷರು, ಎಲ್ಲ MP ಗಳೆಲ್ಲ ಸೇರಿ ತಾಯಿ ನೀನಾಗವ ಅಂತೇಳಿ ಕರೆದ್ರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ. ನನಗೆ ಅಧಿಕಾರ ಬೇಡ, ನಾನು ಈ ದೇಶದ ಆರ್ಥಿಕ ಒಬ್ಬ ತಜ್ಞ, ಬಡಜನತೆಗೆ ಮುಖ್ಯ ಅಂತೇಳಿ ಆ ಹೆಣ್ಮಗಳು, ಆ ತಾಯಿ ಕ್ರಿಶ್ಚಿಯನ್ ಹೆಣ್ಮಗಳು
ನಮ್ಮ ಸಂವಿಧಾನ, ನಮ್ಮ ದೇಶ, ನಮ್ಮ ಭಾರತದ ಭೂಮಿಲಿ ಬಂದು ಇಲ್ಲಿ ಇಟ್ಕೊಂಡು ನಾನು ಮತ್ತೊಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್, ನಾವೆಲ್ಲ ಒಂದು ಅಂತೇಳಿ ಆತನ ಈ ದೇಶದ 10 ವರ್ಷ ಪ್ರಧಾನ ಮಾಡಿದ್ದು ಯಾವ ಪಕ್ಷದಲ್ಲಿ, ಯಾವ ದೇಶದಲ್ಲೂ ಇಂಥ ಇತಿಹಾಸ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಸೊ ಅಂಥ ಪಾರ್ಟಿಲಿ ನೀವು ಬಂದಿದ್ದೀರಿ, ನಾವು ಇದ್ದೀವಿ. ದುಡಿಯೋಣ, ಕೆಲಸ ಮಾಡಿ, ನಿಮ್ಮ ಶ್ರಮ ಇರಲಿ, ನಿಮ್ಮ ಶ್ರಮಕ್ಕೆ ಫಲ ಇರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ, ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಮಿಕ್ಕಿದ್ದು ಭಗವಂತ ಇದ್ದಾನೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಅಧ್ಯಕ್ಷರಿಗೆ ಧನ್ಯವಾದಗಳು. ಈಗ ದಯಮಾಡಿ ಕೂತ್ಕೊಳ್ಳಿ, 2 ನಿಮಿಷ. ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ತಲುಪಿದೆ. ಕಾರ್ಯಕ್ರಮ ಮುಗಿದ ನಂತರ ತಾವೆಲ್ಲರೂ ಲಘು ಉಪಹಾರ ಸೇವನೆ ಮಾಡಿ ಮತ್ತು ಸದಸ್ಯತ್ವ ನೋಂದಾವಣೆಯನ್ನು ಮುಂದೆ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡ್ಕೋಬಹುದು. ಈಗ ಕೆಳಮಾಡಿಯಲ್ಲಿದೆ. ಈಗ ಜನಗಣಮನ ರಾಷ್ಟ್ರಗೀತೆಯನ್ನು ಹಾಡಲಿದ್ದಾರೆ ಎಲ್ಲರೂ ಒಟ್ಟಿಗೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗಾ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ, ತವ ಶುಭ ನಾಮೆ ಜಾಗೆ तव शुभ आशीष माहे, गाहे तव जय गाता, जनगण मंगलदायक जय हे भारत भाग्य विधाता, जय हे जय हे जय हे जय 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 हे. बोलो भारत माता की. ಧನ್ಯವಾದಗಳು. ಕೇಬಲ್ ಶಾರ್ಟ್ ಕೇಬಲ್ ಕೊಡೋಣ. ವೈರ್ ಹಂಗೆ ಇಡ್ಕೊ, ಇದಕ್ಕ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.